ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ಜನವರಿಯಿಂದ ಹಾಲು ಉತ್ಪಾದಕರಿಗೆ ಪ್ರತಿ ಲೀಟರ್ ಹಾಲಿಗೆ ₹1 ಹೆಚ್ಚುವರಿಯಾಗಿ ನೀಡಲಾಗುವುದು. ಚಾಮೂಲ್ ಅಧ್ಯಕ್ಷ YC ನಾಗೇಂದ್ರ ನಗರದ ಸರ್ಕಾರಿ ಪತ್ರಿಕಾ ಭವನದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಚಾಮೂಲ್ ಅಧ್ಯಕ್ಷ YC ನಾಗೇಂದ್ರ ಅವರು ತಮ್ಮ ಸಂದೇಶ ನೀಡುತ್ತಾ ಚಾಮರಾಜನಗರ ಜಿಲ್ಲಾ ಹಾಲು ಒಕ್ಕೂಟದಿಂದ ಹಾಲು ಉತ್ಪಾದಕರಿಗೆ ಜನವರಿ 1ರಿಂದ ಪ್ರತಿ ಲೀಟರ್ ಹಾಲಿಗೆ ₹1 ಹೆಚ್ಚುವರಿಯಾಗಿ ನೀಡಲು ಎಲ್ಲ ನಿರ್ದೇಶಕರ ಸಭೆಯಲ್ಲಿ ಅನುಮೋದನೆ ಪಡೆಯಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ನಾನು ತುಂಬ ಹೇಳ್ಕೋಬೇಕಾದಂಥ ವಿಚಾರ. ಹಾಗಾಗಿ ಅವ್ರಿಗೂ ನಮಗೂ ಯಾವುದೇ ಒಂದು ರೀತಿಯಾದ ಮನೋಭಾವ ಸ್ಥಿತಿ ಬೇರೆ ಥರ ಇಲ್ಲ. ಅದು ನಾನು ಅದನ್ನು ಇವತ್ತಿನ ದಿನದಲ್ಲಿ ಅವರು ಹೇಳಿಕೆ ಕೊಟ್ಟಿರೋದು ಸಮನ್ವಯ ಇಲ್ಲ ಅಂತ ಹೇಳಿಕೆ ಕೊಟ್ಟವರಲ್ಲ, ಅದು ಸತ್ಯಕ್ಕೆ ದೂರ ಅಂತ ಹೇಳಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ನಾನು 2.5 ವರ್ಷ ಅಧ್ಯಕ್ಷನಾಗಿ ಉತ್ತಮವಾದ ಆಡಳಿತವನ್ನು ನೀಡಿದ್ದೀವಿ. ರೈತರಿಗೆ ₹1 ಕಡಿತವನ್ನು ಮಾಡಿದ್ದು ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದು ನಮಗೆ ಸಂತೋಷಕರವಾದಂಥ ವಿಚಾರ. ಮೊದಲೇ ದಿನಗಳಲ್ಲಿ ನಮ್ಮಲ್ಲಿ ಸ್ಟ್ರೈಕ್ ಮಾಡಿದ್ರು. ಆ ಸ್ಟ್ರೈಕ್ನಲ್ಲಿ ನಾವು ಅವ್ರಿಗೆ ಹೇಳಿಕೆ ಕೊಟ್ಟಿದ್ದು ತಾತ್ಕಾಲಿಕವಾಗಿ ಇದನ್ನು ಸ್ಥಗಿತ ಮಾಡಿದ್ದೀವಿ, ಮತ್ತೆ ಏರಿಕೆ ಮಾಡ್ತೀವಿ ಅಂತ ಹೇಳಿದ್ದು. ಹೋದ ತಿಂಗಳು ಮಾಡಲಿಕ್ಕೆ ಒಂದು ಹಾಲಿಯ ಒಂದು ವ್ಯವಸ್ಥೆಯನ್ನು ನೋಡಿದಾಗ ಸಂದರ್ಭದಲ್ಲಿ ಮುಂದಿನ ತಿಂಗಳು ಮಾಡೋದು ಅಂತ ಒಂದು ನಿರ್ಣಯನ ತಂದುಕೊಂಡಿದ್ದು. ಈಗಾಗಲೇ ನಾಳೆ ಸಭೆ ಇರೋದ್ರಿಂದ ಆ ಸಭೆಯಲ್ಲಿ ಎಲ್ಲ ನಮ್ಮ ಒಕ್ಕೂಟದ ನಿರ್ದೇಶಕರ ಒಂದು ಜೊತೆಯಲ್ಲಿ ಚರ್ಚಿಸಿ ಅವರ ಒಂದು ಎಲ್ಲರ ಒಪ್ಪಿಗೆಯನ್ನು ಪಡೆದು ಜನವರಿ 1ರಿಂದ ₹1 ದರವನ್ನು ಏರಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಅವರೆಲ್ಲರೂ ಕೂಡ ಹಾಲು ಉತ್ಪಾದಕರ ಪರವಾಗಿ ಒಪ್ಪಿಗೆಯನ್ನು ಕೊಟ್ಟು ₹1 ದರವನ್ನು ಏರಿಸಲಿಕ್ಕೆ ಅನುಮತಿಯನ್ನು ಕೊಡ್ತಾರೆ ಅನ್ನೋ ಒಂದು ಆಶಾಭಾವನೆಯಲ್ಲಿದ್ದೀನಿ ಸರ್.